58 ದಿನಗಳ ಬಳಿಕ ಡಿಕೆ ಸಂಪುಟ ವಿಸ್ತರಣೆ ಸಾಧ್ಯತೆ. 8 ಗಂಟೆಗೆ ಮೀಟಿಂಗ್ ಇದೆ. ಗುರುವಾರ ಸಂಪುಟ ವಿಸ್ತರಣೆ ಬಹುತೇಕ ಖಚಿತ. ಹಾಗಾದ್ರೆ ಲೋಕಭವನಕ್ಕೆ ಅನೌಪಚಾರಿಕ ಮಾಹಿತಿ ರವಾನೆ ಆಗಿದೆ. ಸಚಿವರ ಪ್ರಮಾಣ ವಚನಕ್ಕೆ ಸಿದ್ಧತೆಯಾಗಿ ಈಗ ಸೂಚನೆಯನ್ನ ನೀಡಲಾಗಿದೆ. ಸಿಎಂ ಕಚೇರಿಯಿಂದ ಲೋಕಭವನಕ್ಕೆ ಮಾಹಿತಿ ಈಗ ನೀಡಲಾಗಿದೆ ಅನ್ನುವಂಥ ಡೀಟೇಲ್ಸ್ ಇದೆ. ಇವತ್ತು ರಾತ್ರಿ ರಾಹುಲ್ ಗಾಂಧಿ ಜೊತೆ ರಾಜ್ಯ ನಾಯಕರು ಚರ್ಚೆಯನ್ನ ಮಾಡ್ತಾರೆ. ಒಂದು ಮೀಟಿಂಗ್ ಇದೆ. ಆ ಸಭೆಯಲ್ಲಿ ಸಂಪುಟ ಸೇರುವಂತ ಶಾಸಕರ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. 2 ದಿನ ಬಿಟ್ಟು ಗುರುವಾರ ಸಂಜೆ 5:45ಕ್ಕೆ ನೂತನ ಸಚಿವರ ಪದಗ್ರಹಣ ನಡೆಯುವಂತ ನಿರೀಕ್ಷೆಗಳು ಈಗ ಸದ್ಯಕ್ಕಿದೆ. ರಾಜ್ಯಪಾಲರಿಲ್ಲ, ಹಾಗಾಗಿ ಅವರು ವಾಪಸ್ ಬಂದ ನಂತರದಲ್ಲಿ ಪದಗ್ರಹಣ ನಿರೀಕ್ಷೆ ಈಗ ಇದೆ ಅನ್ನುವಂಥ ಮಾಹಿತಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತ, ಅಂತೂ ಇಂತೂ ಇವತ್ತು 8 ಗಂಟೆಗೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಸಿಎಂ ಮಾತಿಂದಾನೇ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಕ್ಯಾಬಿನೆಟ್ ವಿಸ್ತರಣೆ ವಿಚಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಅವರು 3 ಜನನು ಕೂಡ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇರುವಂತದ್ದು. ರಾಜ್ಯ ನಾಯಕರಿಂದ ಕಸರತ್ತು ಜೋರಾಗಿದೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಂಪೂರ್ಣ ಕ್ಯಾಬಿನೆಟ್ ಆಗಬೇಕು ಅನ್ನೋಂತ ಒಂದಷ್ಟು ಕಸರತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಹೆಚ್ಚಿನ ಆಸಕ್ತಿಯಿಂದ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ನಾಯಕರ ಪ್ರಯತ್ನಕ್ಕೆ ಅಲ್ಲಿ ಎಐಸಿಸಿ ವರಿಷ್ಠರ ವಿಚಾರದಿಂದ ಅಲ್ಲಿ ಸಮಯ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಕಾರಣ ಏನಂತ ಹೇಳಿದ್ರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರದಲ್ಲಿ ಪ್ರತಿಭಟನೆಗಳಾಗಿರ್ಬೋದು, ಸಂಸತ್ ಅಧಿವೇಶನದ ಸದನದಲ್ಲಿ ಪ್ರತಿಪಕ್ಷ ನಾಯಕ ಪ್ರತಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಇರೋ ಕಾರಣಕ್ಕಾಗಿ ಅಲ್ಲಿ ಇರಲೇಬೇಕಾದಂತ ಅನಿವಾರ್ಯತೆ ಇದೆ ಅನ್ನುವಂತ ಒಂದಷ್ಟು ಚರ್ಚೆಗಳು. ಈ ಒಂದು ಹಿನ್ನೆಲೆಯಲ್ಲಿ ಎಐಸಿಸಿಯ ವರಿಷ್ಠರು ರಾಜ್ಯ ನಾಯಕರ ಜೊತೆಗೆ ಕುಳಿತು ಮಾತುಕತೆ ನಡೆಸುವಂತ ಸಂದರ್ಭದಲ್ಲಿ ಸರಿಯಾದ ಸಮಯ ಸಿಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಬಹುತೇಕ ಇವತ್ತು ರಾತ್ರಿ ರಾಜ್ಯ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಅವರು ಸೇರಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲರೂ ಕೂಡ ಸಭೆಯನ್ನ ನಡೆಸುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇದರ ಹಿನ್ನೆಲೆಯಲ್ಲಿ ಅದೇ ಒಂದು ವಿಶ್ವಾಸದಲ್ಲೇ ಲೋಕಭವನಕ್ಕೂ ಕೂಡ ಅನೌಪಚಾರಿಕ ಮಾಹಿತಿಯನ್ನ ಮುಖ್ಯಮಂತ್ರಿಗಳ ಕಚೇರಿಯಿಂದ ನೀಡಲಾಗಿದೆ. ಗುರುವಾರ ಸಂಜೆ ಹೊತ್ತಿಗೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಿ ಅನ್ನುವಂತ ಅನೌಪಚಾರಿಕ ಮಾಹಿತಿ ರವಾನೆ ಆಗಿದೆ ಅನ್ನುವಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂತದ್ದು. ಒಂದೊಮ್ಮೆ ಅದು ಅಧಿಕೃತವಾಗಿ ಫೈನಲ್ ಪಟ್ಟಿಗೆ ಏನಾದ್ರೂ ಮುದ್ರೆ ಬಿತ್ತು ಅಂತ ಹೇಳಿದ್ರೆ ಸಿಎಂ ಕಚೇರಿಯಿಂದನೂ ಕೂಡ ಲೋಕಭವನಕ್ಕೆ ಅಧಿಕೃತ ಮಾಹಿತಿ ರವಾನೆ ಆಗುತ್ತೆ. ಒಂದೊಮ್ಮೆ ಆ ರೀತಿಯ ಅಧಿಕೃತ ಮಾಹಿತಿ ರವಾನೆ ಆದ್ರೆ ಗುರುವಾರ ಸಂಜೆ ವಾಪಸ್ ಬರಬೇಕಾಗಿದ್ದಂತ ರಾಜ್ಯಪಾಲರು